ರಾಜಲಕ್ಷ್ಮಿ, ಆದ್ಯ ಜೊತೆ ಸೇರಿ ನಿನ್ ಕಣ್ಣಿಗೆ ಏನಾಗಿದ್ಯೆ? ನನ್ ಮಗ ನಿನ್ನ ಅವನ್ ಕೈಗೆ ಕೊಡ್ತಿರೋದು. ನೀನ್ ಆ ಕೈಗೆ ಗಾಯ ಮಾಡಿದ್ರೆ ನೀನ್ ಬಾಳ್ ಹಾಳಾಗ್ಬಿಡತ್ತೆ. ಅಯ್ಯೋ ಅಜ್ಜಿ, ಇದರಲ್ಲಿ ರಾಜಲಕ್ಷ್ಮಿ ತಪ್ಪೇನಿಲ್ಲ. ಗೊತ್ತಿಲ್ಲದೆ ಆಗಿದ್ದಕ್ಕೆ ಪಾಪ ಅವಳೇನು ಮಾಡ್ತಾಳೆ, ಅವಳಿಗೇನು ಹೇಳಬೇಡಿ. ನೋಡಿದ್ಯಾ ರಾಜಲಕ್ಷ್ಮಿ, ನಿನಗೇನಾದ್ರು ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಿದ್ದಾರೆ. ಇನ್ನು ಮುಂದೆ ಆದ್ರೂ ಅವ್ರ ಜೊತೆ ಹುಷಾರಾಗಿರು. ಏನಣ್ಣ ಇದು? ಆಗ್ಲೇ ಕೆಟ್ಟ ಹೋಗಿರೋ ತೆಂಗಿನಕಾಯಿನ ನೋಡಿದ್ವಿ, ಈಗ ರಕ್ತ ನೋಡ್ತಾ ಇದ್ದೀವಿ. ಇವ್ರ ಮದ್ವೆಲಿ ಇನ್ನು ಏನೇನ್ ನೋಡ್ಬೇಕಾಗತ್ತೋ ಅಂತ ಭಯ ಆಗ್ತಾ ಇದೆ ಅಣ್ಣ. ಇಷ್ಟು ಸಣ್ಣ ವಿಷಯನ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ನಾನೇ ಹೇಳ್ತಾ ಇದ್ದೀನಲ್ಲ, ತೆಂಗಿನಕಾಯಿನ ಸರಿಯಾಗಿ ಹಿಡ್ಕೊಂಡಿರಲಿಲ್ಲ, ಅದಕ್ಕೆ ಹೀಗಾಯ್ತು ಅಷ್ಟೇ. ಛಾಯಾ, ಇಲ್ಲಿ ನಡೀತಿರೋದು ಸಾಲ್ದು ಅಂತ ಕೋಚರು ಈ ಕಡೆನೆ ಬರ್ತಿದ್ದಾರೆ. ನಿನ್ನ ಕೈ ಮುಗೀತೀನಿ, ಅವ್ರನ್ನ ದೂರ ಕರ್ಕೊಂಡು ಹೋಗೆ. ಏನೋ ಇಷ್ಟು ತೊಂದರೆಗಳ ಮಧ್ಯೆ ನಿನ್ ಪ್ರೀತಿನ ನೀನ್ ಹೇಗೆ ಕಾಪಾಡ್ಕೋತೀಯೋ ಏನೋ. ನಿನ್ ಪ್ರೀತಿಯಿಂದ ನನಗ್ ಸಾವು ಬರುತ್ತೆ ಅನ್ಸುತ್ತೆ. ಹೋಗಿ ನೀನು. ಹೋಗ್ತೀನಿ. ಹಾಯ್ ಛಾಯಾ, ರಾಜಲಕ್ಷ್ಮಿ ದೇವಸ್ಥಾನಕ್ಕೆ ಬರೋಕೆ ಹೇಳಿದ್ಲು. ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣ್ತಾ ಇಲ್ಲ. ನಿಮ್ಗೋಸ್ಕರ ದೇವಸ್ಥಾನದ ಆಚೆ ಕಾಯ್ತದಾಳೆ ಸರ್. ಬನ್ನಿ, ನಾನ್ ತೋರಿಸ್ತೀನಿ. ಸರಿ, ಬನ್ನಿ ಬನ್ನಿ. ಏನಪ್ಪ ಪ್ರಶಾಂತ್, ತೆಂಗಿನಕಾಯಿನ ಈಗಾದ್ರೂ ಹುಷಾರಾಗಿ ಹೊಡೀರಿ. ಅದು ಮಾವಯ್ಯ, ಅದು ಈಗ ತಾನೇ ಮುಟ್ಟಿದ್ವಿ ಅಲ್ವಾ. ಈಗ ರಾಜಲಕ್ಷ್ಮಿ ಹೊಡೆದ್ರು, ನಾವಿಬ್ಬರು ಒಟ್ಟಿಗೆ ಹೊಡೆದ ಹಾಗೆ. ರಾಜಲಕ್ಷ್ಮಿ, ನೀ ನೋಡಿ. ಬಾಮ್ಮ. ಹೂ ಬಿಟ್ಟಿದ್ದಿಲ್ಲಮ್ಮ. ನೋಡಿದ್ಯಾ ರಾಜಲಕ್ಷ್ಮಿ, ದೇವ್ರು ಕೂಡ ನಿಮ್ಮಿಬ್ರಿಗೂ ಆಶೀರ್ವಾದ ಮಾಡಿದಾರ ಕಣೆ. ನನ್ನ ಮನಸ್ಸಲ್ಲಿ ಶೌರ್ಯ ಸರ್ ಬಗ್ಗೆ ಬೇಡ್ಕೊಂಡಿತ್ತು. ಅಂದ್ರೆ ನಮ್ಮಿಬ್ಬರಿಗೂ ಗಣೇಶ ಆಶೀರ್ವಾದ ಮಾಡಿದ್ದಾನೆ. ಮದುವೆ ಕೂಡ ಗಣೇಶನ ದಯದಿಂದ ಚೆನ್ನಾಗಿ ಆದರೆ ಸಾಕು. ನೀನೇ ಮದುವೆ ಮಾಡಿಸ್ಬೇಕು ಸ್ವಾಮಿ. ಆ ರೀತಿಲಿ ಗಣೇಶ ಶಿವನ್ನ ಹೊಸಲು ದಾಟಿ ಒಳಗಡೆ ಹೋಗಕ್ಕೆ ಬಿಡ್ಲಿಲ್ಲ. ಆ ಮಹಾಶಿವ ಉಗ್ರ ರೂಪದಲ್ಲಿ ಗಣೇಶನ್ ತಲೆ ಕತ್ತರಿಸ್ಬಿಟ್ಟ. ಈ ಗಣೇಶ ಉತ್ಸವದಲ್ಲಿ ಭಕ್ತರಿಗೆ ಯಾವ ತೊಂದರೆ ಆಗದಿರೋ ಹಾಗೆ ನೀವು ನೋಡ್ಕೋಬೇಕು. ಎಲ್ಲ ಏರ್ಪಾಡನ್ನು ಮಾಡಿದೀವಿ ರಾಜಾರಾಮ್ ಅವರೇ, ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೀನು, ಇವರಿಬ್ರ ಮಧ್ಯೆ ಲವ್ ಇರಲ್ವಾ? ಅವ್ರಿಗೇನೋ ಮನೆ ಭಕ್ತಿ, ಮನೆಯವ್ರ ಜಗಳ. ಇನ್ನು ದೊಡ್ಡಪ್ಪನ್ಗೋ ಊರು ಜನ ಪದ್ಧತಿಗಳು ಅದ್ರ ಜಗಳ. ಅಷ್ಟಕ್ಕೂ ಇವರಿಬ್ಬರ ಬಗ್ಗೆ ಇವರು
ಯಾವಾಗ ಯೋಚನೆ ಮಾಡ್ತಾರೆ ಸಿನು? ಇವಾಗ ನೀನ್ ನಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅತ್ತೆ ಮಾತಾಡ್ಸಿದ್ರ, ಮಾವ ಮಾತಾಡಿದ್ರ, ಅವರಿಬ್ರು ಮುಂದೆ ಏನ್ ಮಾಡ್ತಾರೆ, ಬರೀ ಇದನ್ನೇ ಯೋಚನೆ ಮಾಡ್ತಿದ್ಯಾ? ಆದ್ರೆ ಈಗ ಸದ್ಯಕ್ಕೆ ಅವ್ರ ವಿಷಯದಲ್ಲಿ ನೀನ್ ಏನೇ ಮಾಡಿದ್ರು ಅವರಿಬ್ರು ಮಾತಾಡಲ್ಲ ಆದ್ಯ. ಅನ್ಕೊಂಡಿದ ತಕ್ಷಣ ಯಾವ್ದು ನಡೆಯಲ್ಲ, ಅದಕ್ಕೆ ಟೈಮ್ ಬೇಕು. ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ತಂದಿದ್ದೀನಿ. ಅಟ್ಲೀಸ್ಟ್ ಒಂದಿನ ಆದ್ರೂ ನನ್ ಜೊತೆ ಪ್ರೀತಿಯಿಂದ ಇರ್ಬೋದಲ್ವಾ? ದೊಡ್ಡಮ್ಮ ದೊಡ್ಡಪ್ಪ ಯಾವಾಗ ಪ್ರೀತಿಯಿಂದ ಮಾತಾಡ್ತಾರೋ ಆ ಕ್ಷಣದಿಂದ ನಮ್ಮ ಪ್ರೀತಿ ಶುರುವಾಗುತ್ತೆ. ಅಲ್ಲಿವರೆಗೂ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಇಷ್ಟೊಂದ್ ಗ್ಯಾಪ್ ಇದೆಯಲ್ಲ, ಸಾಕಾಗಲ್ವಾ? ಅಲ್ಲಿ ನೋಡು, ಅವರಿಬ್ರ ಮಧ್ಯೆ ಎಷ್ಟು ಗ್ಯಾಪ್ ಇದೆ ಅಂತ. ಆ ಗ್ಯಾಪ್ ನ ಕಡಿಮೆ ಮಾಡ್ಬೇಕು ಸೀನು. ದೇವ್ರೆ, ಏನಾದ್ರೂ ಒಳ್ಳೆ ಐಡಿಯಾ ಕೊಡಪ್ಪ ಪ್ಲೀಸ್ 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 ಪ್ಲೀಸ್. ಆದ್ಯ, ಆ ಗೋಡೆ ಮೇಲೆ ಎಷ್ಟೊಂದು ಇರುವೆಗಳಿದಾವ ನೋಡು. ಐಡಿಯಾ ಬಂತು. ಏನದು? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಆದ್ಯ, ಏನ್ ಮಾಡ್ತಾ ಇದೀಯಾ? ಅಮ್ಮ, ಅಮ್ಮ, ನೀವು ನಡೀರಿ.